ಬೆಳಗಾವಿ ಜಿಲ್ಲೆಯ ವಿಭಜನೆ ಕುರಿತಾದ ಸುದ್ದಿ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಡಿಸೆಂಬರ್ 2025ರಲ್ಲಿ ಬೆಳಗಾವಿಯಲ್ಲಿ ನಡೆದ ವಿಧಾನಮಂಡಲದ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಈ ಚರ್ಚೆ ತೀವ್ರಗೊಂಡಿದೆ. ಪ್ರಸ್ತುತ ಲಭ್ಯವಿರುವ ಇತ್ತೀಚಿನ ಮಾಹಿತಿಗಳು ಇಲ್ಲಿವೆ. 1. ಪ್ರಮುಖ ಬೆಳವಣಿಗೆಗಳು ಡಿಸೆಂಬರ್ 2025. ಸಿಎಂಗೆ ಮನವಿ. ಶಾಸಕ ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದ ನಿಯೋಗವು ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಆಡಳಿತಾತ್ಮಕ ಅನುಕೂಲಕ್ಕಾಗಿ ಜಿಲ್ಲೆಯನ್ನು ವಿಭಜಿಸುವಂತೆ ಒತ್ತಾಯಿಸಿದೆ. ಸಚಿವರ ಬೆಂಬಲ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜಿಲ್ಲೆಯ ವಿಭಜನೆಗೆ ಪೂರಕವಾಗಿ ಮಾತನಾಡಿದ್ದಾರೆ. ಜಿಲ್ಲೆಯು ವಿಸ್ತಾರವಾಗಿದ್ದು ಅಭಿವೃದ್ಧಿ ಯೋಜನೆಗಳು ಜನರಿಗೆ ತಲುಪಲು ವಿಭಜನೆ ಅಗತ್ಯ ಎಂಬುದು ಅವರ ವಾದ. ಗಡುವು ಡಿಲಿಮಿಟೇಷನ್ ಕ್ಷೇತ್ರ ಪುನರ್ವಿಂಗಡಣೆ ಪ್ರಕ್ರಿಯೆ ಆರಂಭವಾಗುವ ಮೊದಲು ಅಂದರೆ ಡಿಸೆಂಬರ್ 31ರೊಳಗೆ ಜಿಲ್ಲಾ ಗಡಿಗಳನ್ನು ಅಂತಿಮಗೊಳಿಸಬೇಕಿರುವುದರಿಂದ ಈಗ ಈ ಬೇಡಿಕೆ ತೀವ್ರವಾಗಿದೆ. 2. ಉದ್ದೇಶಿತ ಹೊಸ ಜಿಲ್ಲೆಗಳು. ಬೆಳಗಾವಿಯನ್ನು ವಿಭಜಿಸಿ ಒಟ್ಟು 3 ಜಿಲ್ಲೆಗಳನ್ನಾಗಿ ಮಾಡುವ ಪ್ರಸ್ತಾಪ ಹೆಚ್ಚಾಗಿ ಕೇಳಿಬರುತ್ತಿದೆ. 1. ಚಿಕ್ಕೋಡಿ ಜಿಲ್ಲೆ ಅಥಣಿ, ರಾಯಬಾಗ ಮತ್ತು ನಿಪ್ಪಾಣಿ ತಾಲೂಕುಗಳನ್ನು ಒಳಗೊಳ್ಳಬಹುದು. 2. ಗೋಕಾಕ ಜಿಲ್ಲೆ ರಾಮದುರ್ಗ, ಸವದತ್ತಿ ಮತ್ತು ಬೈಲಹೊಂಗಲ ತಾಲೂಕುಗಳನ್ನು ಸೇರಿಸುವ ಚರ್ಚೆ ಇದೆ. 3. ಬೆಳಗಾವಿ ಜಿಲ್ಲೆ, ಬೆಳಗಾವಿ ನಗರ, ಖಾನಾಪುರ ಮತ್ತು ಹುಕ್ಕೇರಿ ತಾಲೂಕುಗಳು ಉಳಿಯುವ ಸಾಧ್ಯತೆ ಇದೆ. 3. ಸವಾಲುಗಳು ಮತ್ತು ವಿರೋಧ. ಕನ್ನಡ ಪರ ಸಂಘಟನೆಗಳ ಆತಂಕ ಜಿಲ್ಲೆಯ ವಿಭಜನೆಯಿಂದ ಗಡಿ ಭಾಗದಲ್ಲಿ ಮರಾಠಿ ಭಾಷಿಕರ ಪ್ರಾಬಲ್ಯ ಹೆಚ್ಚಾಗಬಹುದು ಮತ್ತು ಇದು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುತ್ತಿರುವ ಗಡಿ ವಿವಾದದ ಮೇಲೆ ಪರಿಣಾಮ ಬೀರಬಹುದು ಎಂಬ ಆತಂಕವನ್ನು ಕೆಲವು ಕನ್ನಡ ಸಂಘಟನೆಗಳು ವ್ಯಕ್ತಪಡಿಸಿವೆ. ಸ್ಥಳೀಯ ಬೇಡಿಕೆಗಳು ಗೋಕಾಕ ಜಿಲ್ಲೆ ಮಾಡುವುದಕ್ಕೆ ಬದಲಾಗಿ ಬೈಲಹೊಂಗಲ ಅಥವಾ ಅಥಣಿಯನ್ನು ಜಿಲ್ಲೆ ಮಾಡಬೇಕೆಂಬ ಪ್ರತ್ಯೇಕ ಬೇಡಿಕೆಗಳು ಇವೆ. ಮುಂದಿನ ಹಂತ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಿಲ್ಲೆಯ ಎಲ್ಲಾ 18 ಶಾಸಕರ ಸಭೆಯನ್ನು ಕರೆದು ಎಲ್ಲರ ಅಭಿಪ್ರಾಯ ಪಡೆದ ನಂತರವೇ ಅಂತಿಮ ನಿರ್ಧಾರ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಬಹುತೇಕ ಶಾಸಕರು ಒಮ್ಮತಕ್ಕೆ ಬಂದರೆ ಮಾತ್ರ ಈ ವಿಭಜನೆ ಸಾಧ್ಯವಾಗಲಿದೆ. ಈ ಬಗ್ಗೆ ನಿಮಗೆ ಯಾವುದಾದರೂ ನಿರ್ದಿಷ್ಟ ತಾಲೂಕಿನ ಮಾಹಿತಿ ಅಥವಾ ರಾಜಕೀಯ ಮುಖಂಡರ ಪ್ರತಿಕ್ರಿಯೆಗಳ ಬಗ್ಗೆ ತಿಳಿಯಬೇಕೇ?